ಮಣ್ಣಿಗೆ ಹಸಿ ಹಿಡಿದಿಟ್ಕೊಳ್ಳೋ ತಾಕತ್ ಹೆಚ್ಚಾಗಕ್ಕ ಇಂಗಾಲದ ಅಂಶ ಏನೋ ಹೆಚ್ಚು ಮಾಡ್ಬೇಕಂತ ಹೇಳಿದ್ವಿ. ಆದರೆ ಇದನ್ನ ಹೆಚ್ಚು ಹೆಂಗೆ ಮಾಡೋದ್ರಿ ಸರ್? ನಿಮ್ಮ ಗೊಬ್ಬರ ಜೊತೆ ಅದ್ರದ್ದು ಒಂದು ಪಾಕೆಟ್ ಕಳಿಸ್ಬಿಡ್ರಿಪ್ಪ ನಮಗೆ ಅನ್ನೋರ ಭಾಳ ಮಂದಿ. ತಪ್ಪೇನಿಲ್ರಿ, ಇಂಥ ಗೊಬ್ಬರದಿಂದನೂ ಒಂದು ಹಂತದ ತನಕ ಅದು ಹೆಚ್ಚಾಗ್ಬೋದು. ಆದ್ರೆ ನಿಮ್ಮ ಮಣ್ಣೊಳಗೆ ಆ ಇಂಗಾಲದ ಅಂಶ ಭಾಳಷ್ಟು ಹೆಚ್ಚಾಗಬೇಕು ಅಂದ್ರೆ ಒಂದು ಸಿಗ್ನಿಫಿಕೆಂಟ್ ಅಂತ ಏನಂತೇವಲ್ಲ ಅಷ್ಟು ಹೆಚ್ಚಾಗ್ಬೇಕು ಅನ್ನೋದಾದ್ರೆ ಒಣ ಕಸ ಬೆಳೆ ಮಾಗಿರ್ತೈತಲ್ರಿ, ಮಾಗಿದ ಬೆಳೆದ ತ್ಯಾಜ್ಯ ನೀವು ಮಣ್ಣಾಗ ಕೂಡಿಸ್ಕೊಂತ ಬಂದ್ರೆ ಇಂಗಾಲದ ಅಂಶ ಹೆಚ್ಚಾಗ್ತೈತಿ. ಅದೇ ಹಸಿ ಕಸ ಕೂಡಿಸ್ಕೊಂತ ಬಂದಾಗ ಏನಾಗ್ತೈತ್ರಿ, ನಿಮ್ಮ ಪೋಷಕಾಂಶದ ಅಂದರೆ NPK ಏನು ಕರಿತೀರಲ್ಲ ಅದ್ರದ್ದು ಅಂಶ ಹೆಚ್ಚಾಗ್ತೈತೆ ಹೊರತು ಇಂಗಾಲ ಸಿಗೋದಿಲ್ಲ. ಹಿಂಗಾಗಿ ಬಹಳಷ್ಟು ಮಂದಿ ಸರ್ ಎಷ್ಟೋ ವರ್ಷದಿಂದ ಸೆಣಬು ಡ್ಯಾನ್ಸ್ ಎಲ್ಲ ಹೊಡೆದು ಮಣ್ಣಾಗ ಕೂಡ್ಸಾತೇನ್ರಿ, ಆದರೂ ಇಂಗಾಲದ ಅಂಶ ಹೆಚ್ಚಾಗವಲ್ತು ಅಂತ ಅಂತಿರ್ತೀರಿ. ಅದ್ರಾಗ ಇದ್ರೆ ಅಲ್ರಿಪ್ಪ ಆಗಾಕ. ಮತ್ತು ಏನು ಮಾಡೋದ್ರಿ ಹಂಗಿದ್ರೆ? ಪ್ರಕೃತಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿರ್ತೈತ್ರಿ. ಈ ಕೇಸ್ನಾಗ ಬೆಳೆ ಮಾಗಿ ಅದ್ರೊಳಗೆ ಇಂಗಾಲದ ಅಂಶ ಕುಂದಿರಿಸಿ ಮುಂದಿನ ಬೆಳೆಗೆ ಅದು ಉಪಯೋಗ ಆಗಲಿ ಅನ್ನೋದೇ ಒಂದು ವ್ಯವಸ್ಥೆ. ಅದಕ್ಕೆ ನಾವು ಒಣ ತ್ಯಾಜ್ಯನ ಮಣ್ಣಾಗ ಬಿಟ್ಟು ಅಲ್ಲೇ ಕಳಿಸಿ ಗೊಬ್ಬರ ಮಾಡಿದ್ರೆ ಇಂಗಾಲ ಹೆಚ್ಚಾಗ್ತದೆ. ಆದ್ರೆ ನಮಗೆ ಹೆಂಗೈತ್ರಿ, ಕಡ್ಡಿ ಕೊರದು ಬೆಂಕಿ ಹಚ್ಕೊಂತ ಇರಬೇಕಾಗೈತಿ. ಯಾಕೆ ಹೇಳ್ರಿ, ಹೊಲಾನು ಸ್ವಚ್ಛ ಕಾಣ್ಬೇಕಾಗೈತಲ್ಲ. ಇದೊಂಥರ ಹೆಂಗಂದ್ರೆ ಒಳಗೆ ಬನ್ನೇನು ಹರಿದಿದ್ರು ಮ್ಯಾಲಿನ ಅಂಗಿ ಇಸ್ತ್ರಿ ಆಗಿರ್ಬೇಕಾಗೈತಿ.